ಒಂದ್ ಕಡೆ ಗ್ಯಾರಂಟಿಗೆ ದುಡ್ಡನ್ನ ಹೊಂದಿಸೋದಕ್ಕೆ ಸರ್ಕಾರ ಇಷ್ಟೊಂದು ಕಷ್ಟ ಬೀಳುತ್ತಿರುವಾಗ ಒಂದು ವರ್ಷದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಿಮಾನ ಪ್ರಯಾಣ ಮಾಡೋದಕ್ಕೆ ಹೆಲಿಕಾಪ್ಟರ್ನ ಬಳಸೋದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ? ಬರೋಬ್ಬರಿ 12 ಕೋಟಿಗೂ ಹೆಚ್ಚು ಗಗನಕ್ಕೇರಿದೆ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ಬಿಲ್. ಮೈಸೂರು, ಕೋಲಾರ, ಹಾಸನಕ್ಕೂ ಕೂಡ ಹೆಲಿಕಾಪ್ಟರ್ ಬಳಸಿದ್ದಾರೆ. 2023-24ರಲ್ಲಿ 12 ಕೋಟಿ 65 ಲಕ್ಷ ರೂಪಾಯಿ ಖರ್ಚಾಗಿದೆ ಸಿದ್ದರಾಮಯ್ಯ ಅವರಿಗೆ. 2024ರಿಂದ 25ರ ಜನವರಿ 15ನೇ ತಾರೀಕಿನವರೆಗೆ ಬರೋಬ್ಬರಿ 19 ಕೋಟಿ 35 ಲಕ್ಷ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ವಿಮಾನ ಪ್ರಯಾಣ ಈ ರೀತಿ ದುಬಾರಿಯಾಗಿದೆ. ಬೆಂಗಳೂರಿನಿಂದ ಕೇವಲ 1.5 ಗಂಟೆ ಅಂತರದಲ್ಲಿರುವಂತಹ ಮೈಸೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಇಂತಹ ನಗರಗಳಿಗೂ ಕೂಡ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಬೆಳೆಸಿದ್ರು ಸಿದ್ದರಾಮಯ್ಯ ಅವರು. ವಾಣಿಜ್ಯ ವಿಮಾನಯಾನ ಸಂಸ್ಥೆಗಳು ವ್ಯಾಪಕವಾಗಿ ಸೇವೆ ಸಲ್ಲಿಸುವಂತಹ ದೆಹಲಿ, ಚೆನ್ನೈನಂತಹ ನಗರಗಳಿಗೆ ಚಾರ್ಟರ್ ಬುಕಿಂಗ್ ಮಾಡಿದ್ರು. ಹೆಲಿಕಾಪ್ಟರ್ಗಳತ್ತ ಹೆಚ್ಚು ಒಲವನ್ನ ತೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ, ಅನುದಾನಕ್ಕೆ ದುಡ್ಡಿಲ್ಲ, ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನೋದ್ರ ಮಧ್ಯೆ ಕೋಟಿ ಕೋಟಿ ಖರ್ಚು ಮುಖ್ಯಮಂತ್ರಿಗಳ ವಿಮಾನ ಹೆಲಿಕಾಪ್ಟರ್ ಪ್ರಯಾಣಕ್ಕೆ. ಏನ್ ಹೇಳುತ್ತೆ ಸರ್ಕಾರ? ಶ್ರೀಪಾದ್, ನಾವು ನೇರವಾಗಿ ಇಲ್ಲಿ ಟೀಕೆ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಮುಖ್ಯಮಂತ್ರಿಗಳು ಆರ್ಥಿಕ ಜವಾಬ್ದಾರಿನ ಹೊತ್ತಿರ್ತಕ್ಕಂಥ ಅವರು ತಿಳ್ಕೋಬೇಕಾಗಿದ್ದಂಥದ್ದು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಹಣಕಾಸು ಹಿಡಿತವನ್ನ ಮಾಡ್ತಾರೆ, ಹಣಕಾಸು ಇಲಾಖೆಯನ್ನು ಸರಿದೂಗಿಸ್ತಾರೆ, ಮತ್ತೆ ಜವಾಬ್ದಾರಿಗಳು ಹೆಚ್ಚಿರ್ತಕ್ಕಂಥದ್ದು, ಆರ್ಥಿಕವಾಗಿ ಸಾಕಷ್ಟು ಅನುಭವ ಇರತಕ್ಕಂಥವ್ರು ಅಂತ ಏನ್ ಸಿದ್ದರಾಮಯ್ಯ ಅವರ ಬಗ್ಗೆ ಗುಣಗಾನ ಮಾಡ್ತಾ ಇದ್ವಿ. ಇವತ್ತು ಅವರು ಮಾಡಿರ್ತಕ್ಕಂಥ ಈ ಒಂದು ವೆಚ್ಚ ಏನಿದೆ, ಅದು ಹೆಲಿಕಾಪ್ಟರ್, ಕ್ಯಾಪ್ಟರ್ ಮತ್ತು ಏನು ಚಾಪರ್ಗಳಲ್ಲಿ ಪ್ರಯಾಣ ಇದೆಯಲ್ಲ, ಅದು ಕೋಟಿ ಕೋಟಿ ಗಟ್ಟಲೆ. ನೋಡಿ, ಕೇವಲ 1.5 ತಾಸು ಬೆಂಗಳೂರಿಂದ ಮೈಸೂರಿಗೆ ಹೋಗುವಂತದಕ್ಕೆ 1.5 ತಾಸು, ಬೆಂಗಳೂರಿಂದ ತುಮಕೂರು ಹೋಗೋದಕ್ಕೆ 1.5 ತಾಸು, ಚಿಕ್ಕಬಳ್ಳಾಪುರಕ್ಕೆ 1.5-2 ತಾಸು. ಇಂಥದಕ್ಕೆ ಕೂಡ ಚಾಪರ್ಗಳಲ್ಲಿ ಪ್ರಯಾಣ ಮಾಡುವಂತದ್ದು, ಸ್ಪೆಷಲ್ ಹೆಲಿಕಾಪ್ಟರ್ಗಳಲ್ಲಿ ಓಡಾಡುವಂತದ್ದು ಇದೆಯಲ್ಲ, ಲಕ್ಷ ಲಕ್ಷ ಸುಮಾರು. ನೋಡಿ, ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗೋದಕ್ಕೆ ಕಾರ್ಗಳಲ್ಲಿ ಹೋದ್ರೆ ಎಷ್ಟು ಖರ್ಚಾಗಬಹುದು? ಒಂದು ಅಂದಾಜು ಒಂದು ಎಲ್ಲ ಸೇರಿ ಅವ್ರ ಸಿಬ್ಬಂದಿ ವೆಚ್ಚ ಎಲ್ಲ ಸೇರಿ 1.5 ಲಕ್ಷ ಆಗ್ಬಹುದು. ಆದ್ರೆ 40 ಲಕ್ಷ ರೂಪಾಯಿ ಮೇಲೆ ಕ್ಯಾಪ್ಟರ್ಗಳ ಪ್ರಯಾಣ ಆಗುತ್ತೆ. ಸೊ ಇದೆಲ್ಲವೂ ಅಂದ್ರೆ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ತುಂಬಾನೇ ದುಂದು ವೆಚ್ಚವನ್ನ ಮಾಡಿರ್ತಕ್ಕಂಥ. ಕಳೆದ ವರ್ಷ ನೋಡಿದ್ರೆ 10 ಕೋಟಿಗೂ ಜಾಸ್ತಿ ಆಗಿದೆ. ಈ ವರ್ಷ ನೋಡಿದ್ರೆ ಸುಮಾರು 14 ಕೋಟಿ ದಾಟಿರ್ತಕ್ಕಂಥದ್ದು 2023-24ನೇ ಸಾಲಿನಲ್ಲಿ. ಅಂದ್ರೆ ಪ್ರತಿ ವರ್ಷವೂ ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನು ದೆಹಲಿ ಪ್ರಯಾಣ ಇದೆ, ನಿಮ್ಗೆ ಗೊತ್ತಲ್ಲ, ದೆಹಲಿ ಪ್ರಯಾಣದಲ್ಲಿ ಏನು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೋದ್ರೂ ಕೂಡ ಐಫೈ ಇರುತ್ತೆ, ಅವ್ರಿಗೂ ಕೂಡ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರೋದಿಲ್ಲ. ಅಷ್ಟು ಸೂಕ್ತವಾಗಿ ಚೆನ್ನಾಗಿರತಕ್ಕಂಥ ಸೌಲಭ್ಯ ಇರತಕ್ಕಂಥ ಇದ್ರಲ್ಲಿ ಹೋದ್ರೆ 70-80 ಸಾವಿರ ರೂಪಾಯಿ ದೆಹಲಿ ತಲುಪಬಹುದು. ಅಂತದ್ರಲ್ಲಿ ಕೂಡ ಅದಕ್ಕೆ ಸುಮಾರು 40 ಲಕ್ಷ 35 ಲಕ್ಷ ಖರ್ಚುಗಳನ್ನ ಮಾಡ್ಕೊಂಡು ಇಲ್ಲಿಂದ ಸ್ಪೆಷಲ್ ಚಾಪರ್ಗಳನ್ನ ಮಾಡ್ಕೊಂಡು ಹೋಗುವಂತದ್ದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ, ದುಂದು ವೆಚ್ಚ ಆಗ್ತಾ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಆರ್ಥಿಕ ಜವಾಬ್ದಾರಿ ಇರತಕ್ಕಂತಹ ಮುಖ್ಯಮಂತ್ರಿಗಳಾಗಿದ್ದಾರೆ. ಖಂಡಿತವಾಗ್ಲೂ ಕೂಡ ಇನ್ಮೇಲೆ ಆದ್ರೂ ಕೂಡ ಈ ರೀತಿಯ ದುಂದು ವೆಚ್ಚಗಳನ್ನ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಅಂದ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ನೋಡಿ, ಶಾಸಕರಿಗೆ ಕ್ಷೇತ್ರಗಳಿಗೆ ಅನುದಾನ ಕೊಡೋದಕ್ಕೆ ದುಡ್ಡುಗಳಿಲ್ಲ. ಸಣ್ಣ ನೀರಾವರಿಗಳು 10 ಲಕ್ಷ 15 ಲಕ್ಷ ಒಳಗಡೆ ಮಾತ್ರನೇ ಶ್ರೀಪಾದ್ ಇವತ್ತು ಕೇವಲ ದುರಸ್ತಿ ಕಾಮಗಾರಿಗಳಾಗ್ತಾ ಇರ್ತಕ್ಕಂಥದ್ದು. ಯಾವುದೂ ಕೂಡ ಹೊಸ ಪ್ರಾಜೆಕ್ಟ್ಗಳು ಆಗ್ತಾ ಇಲ್ಲ. ಝೀರೋ ಡೆವಲಪ್ಮೆಂಟ್ಸ್ ಅಂತಕ್ಕಂಥದ್ದು ಏನ್ ಆರೋಪಗಳಿದೆ, ವಿಪಕ್ಷಗಳ ಆರೋಪ, ಇದಕ್ಕೆ ಇಂಬು ಕೊಡೋ ರೀತಿ, ಅದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತು ಸಿದ್ದರಾಮಯ್ಯನವರ ಈ ಒಂದು ದುಂದು ವೆಚ್ಚ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇನ್ಮೇಲಾದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆದಷ್ಟು, ಯಾಕಂದ್ರೆ ಇದು ಸಾರ್ವಜನಿಕರ ಹಣ, ಸಾರ್ವಜನಿಕರ ತೆರಿಗೆ ಹಣ, ಡೆವಲಪ್ಮೆಂಟ್ಸ್ ಗಳಿಗೆ ಹಣ ಇಲ್ಲ ಅಂತಂದಾಗ ಈ ರೀತಿಯಾಗಿ ದುಂದು ವೆಚ್ಚವನ್ನು ಮಾಡತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸೂಕ್ತ? ಕೇವಲ 1 ತಾಸು 1.5 ತಾಸು ತಲುಪುವಂತ ಕಾರಣ ತಲುಪಿಸುವಂತದಕ್ಕೂ ಕೂಡ ಹೆಲಿಕಾಪ್ಟರ್ಗಳನ್ನ ಬಳಸುವಂತದ್ದು ಇದೆಯಲ್ಲ, ಇದು ನಿಜಕ್ಕೂ ಕೂಡ ನಾಡಿನ ಜನರು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ತಾವು ಕೂಡ ಒಂದು ರೀತಿಯಲ್ಲಿ ಎಲ್ಲೊಂದ್ ಕಡೆ ವಿಮರ್ಶೆ ಮಾಡ್ಕೋಬೇಕು, ಮತ್ತೆ ದುಂದು ವೆಚ್ಚಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ. ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ವಿಚಾರವಾಗಿ ಮಾತಾಡಿದ್ದಾರೆ. ಬನ್ನಿ ಕೇಳಿಕೊಂಡು ಬರೋಣ. ಯಾಕಂದ್ರೆ ಮುಖ್ಯಮಂತ್ರಿಗಳು ಏನಾಗುತ್ತೆ, ಎಲ್ಲ 31 ಜಿಲ್ಲೆಗಳಿಗೆ ಹೋಗ್ಬೇಕಲ್ಲ, ಆಮೇಲೆ ಮಂಗಳೂರು ಅದ್ ಬಿಟ್ರೆ ಗುಲ್ಬರ್ಗಾಗೆ ವಾರಕ್ಕೆ 2 ದಿನಕ್ಕೋ 3 ದಿನಕ್ಕೋ ಫ್ಲೈಟ್ ಇರುತ್ತೆ. ಉಳಿದಿರ್ತಕ್ಕಂಥ ಕಡೆ ಎಲ್ಲೂ ಫ್ಲೈಟ್ ಇರಲ್ಲ. ಬಳ್ಳಾರಿಗೆ ತೋರಣಗಲ್ಗೆ ಫ್ಲೈಟ್ ಇರುತ್ತೆ. ಉಳಿದಿರ್ತಕ್ಕಂಥ ಎಲ್ಲ ಕಡೆ ಹೋಗ್ಬೇಕಲ್ಲ, ಸಮಯದ ಅಭಾವ ಇರುತ್ತೆ. ಅದರಿಂದ ಮುಖ್ಯಮಂತ್ರಿಗಳಿಗೆ ಆ ತರದ, ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಓಡಾಟಕ್ಕೆ ಹೆಲಿಕಾಪ್ಟರ್ ಬಳಸ್ತಾರೆ. ಸಮಯದ ಅಭಾವ ಅಲ್ವಾ,
ಅದನ್ನು ಉಳಿಸೋದಕ್ಕೋಸ್ಕರ ಓಡಾಡ್ತಾರೆ. ಅದರಲ್ಲಿ ನನಗೇನು ತಪ್ಪೇನು ಕಾಣಿಸ್ತಿಲ್ಲ. ಒಂದ್ ಕಡೆ ಗ್ಯಾರಂಟಿಗೆ ದುಡ್ಡನ್ನ ಹೊಂದಿಸೋದಕ್ಕೆ ಸರ್ಕಾರ ಇಷ್ಟೊಂದು ಕಷ್ಟ ಬೀಳುತ್ತಿರುವಾಗ ಒಂದು ವರ್ಷದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಿಮಾನ ಪ್ರಯಾಣ ಮಾಡೋದಕ್ಕೆ ಹೆಲಿಕಾಪ್ಟರ್ನ ಬಳಸೋದಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ? ಬರೋಬ್ಬರಿ 12 ಕೋಟಿಗೂ ಹೆಚ್ಚು ಗಗನಕ್ಕೇರಿದೆ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ಬಿಲ್. ಮೈಸೂರು, ಕೋಲಾರ, ಹಾಸನಕ್ಕೂ ಕೂಡ ಹೆಲಿಕಾಪ್ಟರ್ ಬಳಸಿದ್ದಾರೆ. 2023-24ರಲ್ಲಿ 12 ಕೋಟಿ 65 ಲಕ್ಷ ರೂಪಾಯಿ ಖರ್ಚಾಗಿದೆ ಸಿದ್ದರಾಮಯ್ಯ ಅವರಿಗೆ. 2024ರಿಂದ 25ರ ಜನವರಿ 15ನೇ ತಾರೀಕಿನವರೆಗೆ ಬರೋಬ್ಬರಿ 19 ಕೋಟಿ 35 ಲಕ್ಷ ಸಿದ್ದರಾಮಯ್ಯ ಅವರ ಹೆಲಿಕಾಪ್ಟರ್ ವಿಮಾನ ಪ್ರಯಾಣ ಈ ರೀತಿ ದುಬಾರಿಯಾಗಿದೆ. ಬೆಂಗಳೂರಿನಿಂದ ಕೇವಲ 1.5 ಗಂಟೆ ಅಂತರದಲ್ಲಿರುವಂತಹ ಮೈಸೂರು, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಇಂತಹ ನಗರಗಳಿಗೂ ಕೂಡ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಬೆಳೆಸಿದ್ರು ಸಿದ್ದರಾಮಯ್ಯ ಅವರು. ವಾಣಿಜ್ಯ ವಿಮಾನಯಾನ ಸಂಸ್ಥೆಗಳು ವ್ಯಾಪಕವಾಗಿ ಸೇವೆ ಸಲ್ಲಿಸುವಂತಹ ದೆಹಲಿ, ಚೆನ್ನೈನಂತಹ ನಗರಗಳಿಗೆ ಚಾಪ್ಟರ್ ಬುಕಿಂಗ್ ಮಾಡಿದ್ರು. ಹೆಲಿಕಾಪ್ಟರ್ಗಳತ್ತ ಹೆಚ್ಚು ಒಲವನ್ನ ತೋರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ, ಅನುದಾನಕ್ಕೆ ದುಡ್ಡಿಲ್ಲ, ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನೋದ್ರ ಮಧ್ಯೆ ಕೋಟಿ ಕೋಟಿ ಖರ್ಚು ಮುಖ್ಯಮಂತ್ರಿಗಳ ವಿಮಾನ, ಹೆಲಿಕಾಪ್ಟರ್ ಪ್ರಯಾಣಕ್ಕೆ. ಏನ್ ಹೇಳುತ್ತೆ ಸರ್ಕಾರ? ಶ್ರೀಪಾದ್, ನಾವು ನೇರವಾಗಿ ಇಲ್ಲಿ ಟೀಕೆ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಮುಖ್ಯಮಂತ್ರಿಗಳು ಆರ್ಥಿಕ ಜವಾಬ್ದಾರಿನ ಹೊತ್ತಿರ್ತಕ್ಕಂಥ ಅವರು ತಿಳ್ಕೋಬೇಕಾಗಿದ್ದಂಥದ್ದು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಹಣಕಾಸು ಹಿಡಿತವನ್ನ ಮಾಡ್ತಾರೆ, ಹಣಕಾಸು ಇಲಾಖೆಯನ್ನು ಸರಿದೂಗಿಸ್ತಾರೆ, ಮತ್ತೆ ಜವಾಬ್ದಾರಿಗಳು ಹೆಚ್ಚಿರ್ತಕ್ಕಂಥದ್ದು, ಆರ್ಥಿಕವಾಗಿ ಸಾಕಷ್ಟು ಅನುಭವ ಇರತಕ್ಕಂಥವ್ರು ಅಂತ ಏನ್ ಸಿದ್ದರಾಮಯ್ಯ ಅವರ ಬಗ್ಗೆ ಗುಣಗಾನ ಮಾಡ್ತಾ ಇದ್ವಿ. ಇವತ್ತು ಅವರು ಮಾಡಿರ್ತಕ್ಕಂಥ ಈ ಒಂದು ವೆಚ್ಚ ಏನಿದೆ, ಅದು ಹೆಲಿಕಾಪ್ಟರ್, ಕ್ಯಾಪ್ಟರ್ ಮತ್ತು ಏನು ಚಾಪರ್ಗಳಲ್ಲಿ ಪ್ರಯಾಣ ಇದೆಯಲ್ಲ, ಅದು ಕೋಟಿ ಕೋಟಿ ಗಟ್ಟಲೆ. ನೋಡಿ, ಕೇವಲ 1.5 ತಾಸು ಬೆಂಗಳೂರಿಂದ ಮೈಸೂರಿಗೆ ಹೋಗುವಂತದಕ್ಕೆ 1.5 ತಾಸು, ಬೆಂಗಳೂರಿಂದ ತುಮಕೂರು ಹೋಗೋದಕ್ಕೆ 1.5 ತಾಸು, ಚಿಕ್ಕಬಳ್ಳಾಪುರಕ್ಕೆ 1.5-2 ತಾಸು. ಇಂಥದಕ್ಕೆ ಕೂಡ ಚಾಪರ್ಗಳಲ್ಲಿ ಪ್ರಯಾಣ ಮಾಡುವಂತದ್ದು, ಸ್ಪೆಷಲ್ ಹೆಲಿಕಾಪ್ಟರ್ಗಳಲ್ಲಿ ಓಡಾಡುವಂತದ್ದು ಇದೆಯಲ್ಲ, ಲಕ್ಷ ಲಕ್ಷ ಸುಮಾರು. ನೋಡಿ, ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗೋದಕ್ಕೆ ಕಾರ್ಗಳಲ್ಲಿ ಹೋದ್ರೆ ಎಷ್ಟು ಖರ್ಚಾಗಬಹುದು? ಒಂದು ಅಂದಾಜು ಒಂದು ಎಲ್ಲ ಸೇರಿ ಅವ್ರ ಸಿಬ್ಬಂದಿ ವೆಚ್ಚ ಎಲ್ಲ ಸೇರಿ 1.5 ಲಕ್ಷ ಆಗ್ಬಹುದು. ಆದ್ರೆ 40 ಲಕ್ಷ ರೂಪಾಯಿ ಮೇಲೆ ಕ್ಯಾಪ್ಟರ್ಗಳ ಪ್ರಯಾಣ ಆಗುತ್ತೆ. ಸೊ ಇದೆಲ್ಲವೂ ಅಂದ್ರೆ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ತುಂಬಾನೇ ದುಂದು ವೆಚ್ಚವನ್ನ ಮಾಡಿರ್ತಕ್ಕಂಥ. ಕಳೆದ ವರ್ಷ ನೋಡಿದ್ರೆ 10 ಕೋಟಿಗೂ ಜಾಸ್ತಿ ಆಗಿದೆ. ಈ ವರ್ಷ ನೋಡಿದ್ರೆ ಸುಮಾರು 14 ಕೋಟಿ ದಾಟಿರ್ತಕ್ಕಂಥದ್ದು 2023-24ನೇ ಸಾಲಿನಲ್ಲಿ. ಅಂದ್ರೆ ಪ್ರತಿ ವರ್ಷವೂ ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನು ದೆಹಲಿ ಪ್ರಯಾಣ ಇದೆ, ನಿಮ್ಗೆ ಗೊತ್ತಲ್ಲ, ದೆಹಲಿ ಪ್ರಯಾಣದಲ್ಲಿ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೋದ್ರೂ ಕೂಡ ಐಫೈ ಇರುತ್ತೆ, ಅವ್ರಿಗೂ ಕೂಡ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ. ಅಷ್ಟು ಸೂಕ್ತವಾಗಿ ಚೆನ್ನಾಗಿರತಕ್ಕಂಥ ಸೌಲಭ್ಯ ಇರತಕ್ಕಂಥ ಇದ್ರಲ್ಲಿ ಹೋದ್ರೆ 70-80 ಸಾವಿರ ರೂಪಾಯಿ ದೆಹಲಿ ತಲುಪಬಹುದು. ಅಂತದ್ರಲ್ಲಿ ಕೂಡ ಅದಕ್ಕೆ ಸುಮಾರು 40 ಲಕ್ಷ 35 ಲಕ್ಷ ಖರ್ಚುಗಳನ್ನ ಮಾಡ್ಕೊಂಡು ಇಲ್ಲಿಂದ ಸ್ಪೆಷಲ್ ಚಾಪರ್ಗಳನ್ನ ಮಾಡ್ಕೊಂಡು ಹೋಗುವಂತದ್ದು ಇದೆಯಲ್ಲ, ಇದು ನಿಜಕ್ಕೂ ಕೂಡ